ವೈರಲ್ ಫೀವರ್ ಅಂತ ಹೇಳ್ತಿದ್ರು ಕ್ಲೈಮೇಟ್ ಎಲ್ಲದಕ್ಕೋಸ್ಕರ ರಿಕವರ್ ಆಗ್ತದೆ. ಇಟ್ಸ್ ಬೆಟರ್. ಸರ್, ಇವತ್ತು ನಮ್ಮನ್ನು ನೋಡಿದಾಗ ಫಸ್ಟ್ ಏನು ರಿಯಾಕ್ಷನ್? ನಾನು ಯಾವ ಸ್ಮೈಲಲ್ಲಿ ನೋಡಿ ರಿಯಾಕ್ಟ್ ಮಾಡಿದ್ರು ಅದೇ ಒಂದು ಸ್ಮೈಲ್. ಅದೇ ಹೇಳಿದ್ರು ಅವ್ರಿಗಿಂತ ನಮಗೆ ಒಳಗೆ ವೀಕ್ ಆಗಿದ್ದೀವಿ ನಾವು. ನಿಮಗೂ ಅವ್ರಿಗೂ ಮೊದಲಿಂದಲೂ ಆಗ್ತೀನಿ ಇವತ್ತು ಭೇಟಿ ಮಾಡಿದ್ರು ತಕ್ಷಣ ಹೊರಗಡೆ ಭೇಟಿ ಮಾಡಬೇಕು, ಇಲ್ಲಿ ಭೇಟಿ ಮಾಡೋದು ಅಂದರೆ ಇವಾಗ ಅವ್ರು ಇರುವಂಥ ಸಿಚುವೇಶನ್ನು ಸಾಕಷ್ಟು ಒಂದು ಬೇರೆ ಏನು ಚರ್ಚೆ ಏನಿಲ್ಲ. ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೆಲ್ತು ಅದ್ರ ಬಗ್ಗೆನೇ ಚರ್ಚೆ ಆಗಿದೆ. ಏನಿಲ್ಲ, ಮೊನ್ನೆ ಆರಾಮಾಗಿದ್ದೀನಿ, ಸ್ವಲ್ಪ ಜ್ವರ ಇತ್ತು, ಇವಾಗ ಬೆಟರ್ ಆಗ್ತಾ ಇತ್ತು, ಏನು ತೊಂದರೆ ಇಲ್ಲ ಅನ್ನೋ ಥರನೇ ಹೇಳ್ಬೋದು. ಬೇಸಿಕ್ಲಿ ಅದ್ರ ಬಗ್ಗೆನೇ ಮಾತಾಡೋದು. ತಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು ವಿಷಯನೇ. ಅದು ನಮ್ಮ ಮನಸ್ಸಲ್ಲಿ ಹೋರಾಡಿತ್ತು. ಅವರು ಯಾವುದೇ ಕಾರಣಕ್ಕೂ ನೀವು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನಾನು ಬರ್ತೀನಿ ಆರಾಮ ಅವ್ರನ್ನೇ ಅವ್ರಿಗೆ ಅದೇ ನಾವು ಹೇಳಿದ್ವಲ್ಲ ಸರ್, ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ. ಸೊ ಹಾಗೆ ಆಗಲಿ ಅಂತ ಪ್ರೇ ಮಾಡ್ತೀವಿ. ವಿಶೇಷವಾದಂಥ ಅನುಮತಿ ಏನಾದರೂ ಪಡ್ಕೊಂಡಿದ್ದೇನೆ ತಮ್ಮ ಏನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಏನಾದರೂ ಆ ಒಂದು ಮಾತು? ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ, ಸೊ ಆ ವಿಸಿಟಲ್ಲಿ ನಾವು ಅಲ್ಲ, ತಮ್ಮ ಮದುವೆಗೆ ಬರ್ಲಿಕ್ಕೆ ಸಾಧ್ಯ? ಅದಕ್ಕೆ ಸ್ಪೆಷಲ್ ಪರ್ಮಿಷನ್ಗೆ ನಾನು ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ. ಅದೆಲ್ಲ ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೇನೋ ನಂಬಿಕೆ ಇದೆ. ಇನ್ವಿಟೇಷನ್ ಕಾರ್ಡ್ ತಲುಪಿಸಿದ್ರೆ ಇದೆಲ್ಲ ಏನು ತೊಗೊಂಡೋಗಕ್ಕೆ ಬಿಡಲ್ವಲ್ಲ ಸರ್, ನಮಗೆ ಏನು ಆ ಥರ ಬೇಕು. ಆಶೀರ್ವಾದ ಪಡ್ಕೊಂಡಿದ್ದೀರಾ? ಹೌದು ಸರ್. ಸರ್, ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ಬೋದು? ಇಲ್ಲ ಸರ್, ಏನು ಜನರಲ್ಲಾಗಿ ಹೇಗಿದೆ ಸಿನಿಮಾ ಹೊರಗಡೆ ಎಲ್ಲ ಏನು ಅಷ್ಟೇ ಬಿಟ್ಟರೆ ಬೇಸಿಕ್ಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ, ಅದೇ ಮಾತು. ಇಂಡಸ್ಟ್ರಿ ಬಗ್ಗೆ ಏನಾದರೂ ಅದು ಕ್ಯಾಶುವಲ್ ಕೇಳ್ತಾರೆ ಸರ್, ಹೆಂಗಿದೆ ಏನು ಅವ್ರಿಗೊಂದು ಯಾವಾಗಲೂ ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ. ಸೊ ಏನು ಸಿನಿಮಾಗಳು ಏನು ನಮ್ಗೆ ಗೊತ್ತಿದ್ದೆಲ್ಲ ಒಂದಿಷ್ಟು. ಸರ್, ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್? ಸಾರಿ, ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ? ಫೀವರ್ ಅಂತ ಹೇಳ್ತಿದ್ರು, ಎಷ್ಟು ದಿನದಿಂದ ಇದ್ರ ಅದನ್ನೇನು ಕೇಳಿಲ್ಲ ಸರ್, ಎಷ್ಟು ದಿವಸ ಏನಂತ ಕೇಳಿಲ್ಲ. ಬಟ್ ಅದೇ ಸ್ವಲ್ಪ ಜ್ವರ ಥರ ಇರ್ತದೆ. ನಾನು ಸಂಜೆ ಹೊತ್ತಾದ್ರೆ ಸ್ವಲ್ಪ ಜ್ವರ ಬರ್ತಾ ಇದೆ. ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತೀನಿ. ಸೊ ಹೊಳಗಿನ ಫುಡ್ ನನಗೆ ಅಡ್ಜಸ್ಟ್ ಆಗ್ತಿಲ್ಲ, ಈಗ ಈ ಅನುಮತಿ ಕೊಡಿ, ಅದೇ ಅಪ್ಲೈ ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ಹೇಳಿ, ಫುಡ್ ಬಗ್ಗೆ ಏನು ಫುಡ್ದೇನು ಸ್ಮೈಲ್ ಮಾಡಿದ್ರೆ ವೆಯ್ಟ್ ಲಾಸ್ ಏನಾದರೂ ಆಗಿದೆ, ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿ ಏನೋ 8 kg ಲಾಸ್ ಆಗಿದ್ದಾರೆ ಅಂತ ಹೇಳ್ಕೊಡ್ತೀವಿ, ಹೌದಾ? ಅದು ಎಷ್ಟು ಕೆ ಜಿ ಅನ್ನಿಸಲ್ಲ, ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ, ಎವಿಡೆಂಟಾಗಿ ಕಾಣಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.